बोलो भारत माता की। ರಾಮಕೃಷ್ಣ ವಿವೇಕಾನಂದ ಭಾವ ಪ್ರಚಾರ ಪರಿಷತ್ತಿನ 11ನೇ ವಾರ್ಷಿಕ ಸಮ್ಮೇಳನದ ಈ ಸುಂದರ ಸಮಾರಂಭವನ್ನು ಉದ್ಘಾಟಿಸಿದಂಥ ನಮಗೆಲ್ಲರಿಗೂ ಹಿರಿಯರು, ನಮ್ಮ ಕರ್ನಾಟಕದ ಗೌರವಾನ್ವಿತ ರಾಜ್ಯಪಾಲರಾದ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಅವರೇ ಹಾಗೂ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಎಲ್ಲ ನಮ್ಮ ವಿವೇಕಾನಂದ ಆಶ್ರಮದ ಎಲ್ಲ ಸ್ವಾಮೀಜಿಗಳೇ ಹಾಗೂ 3000 ಮಠದ ಗುರುಸಿದ್ಧ ರಾಜಯೋಗೇಂದ್ರ ಮಹಾಸ್ವಾಮೀಜಿಗಳವರೇ, ನಮ್ಮ ಹುಬ್ಬಳ್ಳಿ ಧಾರವಾಡದ ಪೂಜ್ಯ ಮೇಯರಾದ ಶ್ರೀಮತಿ ಜ್ಯೋತಿ ಪಾಟೀಲ್ ಅವರೇ, ನಮಗೆಲ್ಲ ಹಿರಿಯರು, ವಿವೇಕಾನಂದರ ಆದರ್ಶವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಅದರ ಪ್ರಚಾರಕ್ಕಾಗಿ ರಾಜಕಾರಣವನ್ನು ಎಷ್ಟು ಮಾಡಿದಾವೋ ಅಷ್ಟೇ ಕೆಲಸ ವಿವೇಕಾನಂದರ ಸಂಬಂಧ ಮಾಡಿದಂಥ ಹಿರಿಯರಾದ ಶ್ರೀ DR ಪಾಟೀಲ್ ಅವರೇ ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಆತ್ಮೀಯರೇ, ಹಿರಿಯರೇ, ತಾಯಂದಿರೇ, ಯುವ ಮಿತ್ರರೇ, ನಮ್ಮ ಧಾರವಾಡ ಒಂದು ವಿದ್ಯಾಕಾಶಿ. ವಿದ್ಯೆಯ ಮೂಲ ಕಾರಣ ಒಂದು ವ್ಯಕ್ತಿತ್ವ ನಿರ್ಮಾಣ ಆಗಬೇಕು. ಆ ವ್ಯಕ್ತಿತ್ವ ನಿರ್ಮಾಣದ ಮೂಲಕ ಒಂದು ಸದೃಢ ಸಮೃದ್ಧ ರಾಷ್ಟ್ರ ತಯಾರಾಗಬೇಕು, ಒಬ್ಬ ವ್ಯಕ್ತಿಯ ತಯಾರಾಗಬೇಕನ್ನೋದು ಒಂದು ವಿದ್ಯೆಯ ಮೂಲ ಉದ್ದೇಶ. ಆದರೆ ಸ್ವಾಮೀಜಿಯವರು ಹೇಳಿದಂಗೆ ಒಂದು ಮೆಕಾಲೆಯ ವಿದ್ಯಾಶಿಕ್ಷಣ ಪದ್ಧತಿಯ ದಾಸರಾಗಿರುವಂಥ ನಮ್ಮ ಶಿಕ್ಷಣ ಪದ್ಧತಿ ಅದಕ್ಕೆ ಒಮ್ಮೆಲ್ಗೆ ಸಾರಣೆ ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಭಾಳ ಆಳವಾಗಿ ಅದು ಬೇರೆ ಉಳಿದೈತಿ. ಹಾಗಾಗಿ ಆ ರೀತಿಯ ಶಿಕ್ಷಣ ಪದ್ಧತಿಯ ಸಂಸ್ಥೆಗಳನ್ನು ಹೊಂದಿರುವಂಥ ನಮ್ಮ ಧಾರವಾಡದಲ್ಲಿ, ಅದರ ಮೂಲಕ ವಿದ್ಯಾವಂತರನ್ನು ತಯಾರು ಮಾಡಿದಂಥ ನಮ್ಮ ಧಾರವಾಡದಲ್ಲಿ ಒಂದು ರಾಷ್ಟ್ರಕ್ಕೆ ಅವಶ್ಯಕತೆ ಇರುವಂಥ, ರಾಷ್ಟ್ರ ನಿರ್ಮಾಣಕ್ಕೆ ಬೇಕಾಗಿರುವಂಥ ವ್ಯಕ್ತಿತ್ವ ನಿರ್ಮಾಣ ಮಾಡುವಂಥ ಒಂದು ಸಂಸ್ಥೆಯ ಅವಶ್ಯಕತೆ ಭಾಳ ಅಂದ್ರೆ ಭಾಳ ಧಾರವಾಡಕ್ಕಿತ್ತು. ಆ ಸಂಸ್ಥೆ ಇವತ್ತು ರಾಮಕೃಷ್ಣ ಆಶ್ರಮದ ಮೂಲಕ ಇಲ್ಲಿ ನಮ್ಮ ಧಾರವಾಡದಲ್ಲಿ ಶುರುವಾಗಿ ನಮ್ಮ ಧಾರವಾಡದಲ್ಲಿ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಮತ್ತು ಹಿರಿಯರಿಗೆ ಎಲ್ಲರಿಗೂ ಒಂದು ರೀತಿ ರಾಷ್ಟ್ರ ನಿರ್ಮಾಣದ ಸಂದೇಶ, ರಾಷ್ಟ್ರ ನಿರ್ಮಾಣದ ಮಾರ್ಗ, ರಾಷ್ಟ್ರದ ಆಧ್ಯಾತ್ಮಿಕದ ಮೂಲಕ ನಮ್ಮನ್ನು ನಾವು ಕಂಡುಕೊಳ್ಳುವಂಥ ಕೆಲಸ ಇವತ್ತು ರಾಮಕೃಷ್ಣ ಆಶ್ರಮದ ಮೂಲಕ ಇವತ್ತು ಆಗ್ತಾಯಿದೆ. ಒಂದು ಧರ್ಮಕ್ಕೆ ರಾಮಕೃಷ್ಣ ಪರಮಹಂಸ ಹೇಳ್ದಂಗೆ 3 ತಳಹದಿಯ ಮೇಲೆ ಒಂದು ಧರ್ಮ ಇರಬೇಕಾಗ್ತದೆ. ಅದು ಒಂದು ನೈತಿಕತೆ, ಒಂದು ಆಧ್ಯಾತ್ಮಿಕತೆ ಮತ್ತು ಅದಕ್ಕೆಲ್ಲಕ್ಕಿಂತ ಹೆಚ್ಚು ಮಾನವೀಯತೆ. ಆಧ್ಯಾತ್ಮದ ತಳಹದಿ ಇತ್ತಂದ್ರೆ ಆವಾಗ ನಮ್ಮ ನೈತಿಕತೆ ಸರಿಯಾಗಿರ್ತೈತಿ. ಆಧ್ಯಾತ್ಮದ ತಳಹದಿ ಗಟ್ಟಿಯಾಗಿತ್ತಂದ್ರೆ ಮಾನವೀಯತೆ ಇರ್ತೈತಿ. ಯಾವಾಗ ನಮಗೆ ಆಧ್ಯಾತ್ಮದ ತಳಹದಿ ಇರುವುದಿಲ್ಲ ಆವಾಗ ಧರ್ಮಗಳಲ್ಲಿ ಕೇವಲ ಆಡಂಬರ, ಕೇವಲ ಪೂಜೆ, ಕೇವಲ ದೊಡ್ಡ ದೊಡ್ಡ ಧರ್ಮದ ಬಗ್ಗೆ ಮಾತುಗಳು, ಕಂದಾಚಾರ, ಈ ರೀತಿಯ ಜಾತ್ರೆ, ಈ ರೀತಿಯ ಮೇಲಿನ ವಿಚಾರಗಳನ್ನು ಪ್ರಮುಖ ಆಗ್ತಾವು. ನಿಜವಾದ ಧರ್ಮಕ್ಕೆ ಮೂಲವಾದಂಥ ಆಧ್ಯಾತ್ಮಿಕತೆ ಇರ್ಲಿಕ್ಕಂತಂದ್ರೆ ಆ ಧರ್ಮ ವೀಕ್ ಆಗ್ತೈತಿ ಅಂಥೇಳಿ ಶ್ರೀ ರಾಮಕೃಷ್ಣ ಪರಮಹಂಸರು ಹೇಳಿದರು. ಹಾಗಾಗಿ ಆ ರೀತಿಯ ಆಧ್ಯಾತ್ಮಿಕ ಭಾವವನ್ನು ನಮ್ಮಲ್ಲಿ ಜಾಗೃತ ಮಾಡಲಿಕ್ಕೆ ರಾಮಕೃಷ್ಣ ಪರಮಹಂಸ ಮಠ ಇವತ್ತು ಕಾರ್ಯ ಮಾಡ್ತಾಯಿದ್ದೆ. ಇಡೀ ದೇಶಾದ್ಯಂತ ಇವತ್ತು ಆ ಕೆಲಸ ಮಾಡ್ತಾಯಿದ್ದೆ. ನಾವು 2 ಸಂದರ್ಭದಲ್ಲಿ ಆಧ್ಯಾತ್ಮಿಕದ ಕಡೆ ನೋಡ್ತೇವೆ. ಒಂದು, ಯಾವಾಗ ಯುವಕರಿದ್ದಾಗ ನಮ್ಮ ಜೀವನದ ಗುರಿ ಏನು, ನಾವು ಏನು ಮುಂದೆ ಮಾಡಬೇಕು ಅಂಥೇಳಿ ಆ ಸಂದರ್ಭದಲ್ಲಿ ಎಷ್ಟೋ ಜನ ಆಧ್ಯಾತ್ಮದ ಕಡೆ ಹೊಳ್ತಾರೆ. ಉಳಿದೋರೈತಲ್ಲ ಜೀವನದ ಕೊನೆ ಕಾಲದಲ್ಲಿ ಹೊಳ್ತಾರೆ. ನಾವು ಯಾವ ದಿಕ್ಕದಲ್ಲಿ ಹೊರಟಿದ್ದೀವಿ, ನಾವು ಏನು ಉದ್ಯೋಗ ಮಾಡಿ ಅಥವಾ ನಾವು ನೌಕರಿ ಮಾಡಿ ನಾವು ಜೀವನದಲ್ಲಿ ಸಂಪತ್ತು ಗಳಿಸಿ ಸಂಸಾರ ಮಾಡಿ ಸುಖ ಗಳಿಸ್ತೇವೆ ಅಂತ ನಾವೇನು ತಿಳ್ಕೊಂಡಿದ್ದೀವಿ, ಸಮಾಧಾನ ಬರ್ತದಂತ ನಾವೇನು ತಿಳ್ಕೊಂಡಿದ್ದೀವಿ, ಅದು ನಮಗೆ ಸಿಗಲಿಲ್ಲಲ್ಲಪ್ಪ, ಅದು ಎಲ್ಲೈತಿ ಅಂತ ಹುಡುಕೊಂತ ಜೀವನದ ವೃದ್ಧಾಪ್ಯದ ಸಮಯದಲ್ಲಿ ಕೆಲವರು ಆಧ್ಯಾತ್ಮಿಕದ ಕಡೆ ಹೊಳ್ತಾರೆ.
ಆದರೆ ಎರಡೂ ಕಡೆ ಹೊಳ್ಳಿದ್ರು ಏನು ತಪ್ಪಲ್ಲ. ಯಾಕಂದರೆ ಎರಡೂ ಸಂದರ್ಭದಲ್ಲಿ ಕೂಡ ಈ ಆಧ್ಯಾತ್ಮ ನಮಗೆ ಮಾರ್ಗವನ್ನು ತೋರಿಸ್ತೈತಿ. ನಾವು ಒಂದು ಒಳ್ಳೆಯ ವ್ಯಕ್ತಿಯಾಗಿ ರೂಪುಕೊಂಡು ಸಮಾಜಕ್ಕೆ, ದೇಶಕ್ಕೆ, ನಮ್ಮ ಕುಟುಂಬಕ್ಕೆ ಎಲ್ಲದಕ್ಕೂ ಶಕ್ತಿಯಾಗಿ ಹೊರಹೊಮ್ಮುವಂಗೆ ಮಾಡೋಕೆ ಆಧ್ಯಾತ್ಮಕ್ಕೆ ನಮಗೆ ಸಹಾಯ ಮಾಡ್ತೈತಿ. ವಿವೇಕಾನಂದವರು ಹೇಳಿದಂಥ ಏಳಿರಿ ಎದ್ದೇಳಿರಿ ಅಂತಂದ್ರೆ ಕುರ್ಚಿ ಬಿಟ್ಟು ಹೇಳ್ರಿ ಅಥವಾ ನಮ್ಮ ಮನೆ ಬಿಟ್ಟು ಹೇಳ್ರಿ ಅಂತ ಅವ್ರು ಹೇಳಿಲ್ಲ. ಅವರು ಹೇಳಿದ್ದು ನಮ್ಮಲ್ಲಿರುವಂಥ ಮನಸ್ಸನ್ನು ಜಾಗೃತ ಮಾಡ್ಕೊರಿ, ನಮ್ಮಲ್ಲಿರುವಂಥ ಶಕ್ತಿಯ ಬಗ್ಗೆ ಅರಿವನ್ನು ಮೂಡಿಸ್ಕೋರಿ ಅಂತ ಹೇಳಿದರು. ಆ ರೀತಿಯ ಕೆಲಸ ಇವತ್ತು ನಮ್ಮ ಧಾರವಾಡದಲ್ಲಿ ರಾಮಕೃಷ್ಣ ಮಠದ ಮೂಲಕ ಅತ್ಯುತ್ತಮವಾಗಿ ಆಗತೈತಿ. ಈ ಮಠದ ಕೆಲಸ ಕಾರಣದಲ್ಲಿ ತಮ್ಮ ಭಾಳಷ್ಟು ಜನ ಯುವಕರು, ಭಾಳಷ್ಟು ಜನ ತಾಯಂದಿರು, ಹಿರಿಯರೆಲ್ಲ ತೊಡ್ಕೊಂಡಿದ್ದಾರೆ. ಈ ಮಠ ನಮ್ಮ ವಿದ್ಯಾಕಾಶಿಯಾದ ಧಾರವಾಡದ, ಅದರಲ್ಲಿ ವಿಶೇಷವಾಗಿ ಅತ್ಯಂತ ಹೆಚ್ಚು ಹುಡುಗರಿರುವಂಥ ವಿದ್ಯಾರ್ಥಿಗಳಿರುವಂಥ ನಮ್ಮ ಈ ಸಪ್ತಾಪುರ ಭಾಗದಲ್ಲಿರೋದು ಭಾಳ ಅಂದ್ರೆ ಭಾಳ ಒಳ್ಳೆಯ ವಿಚಾರ. ಯಾಕಂದ್ರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಬಂದು ಅದರ ಉಪಯೋಗ ತೆಗೆದುಕೊಳ್ಳೋಕ್ಕಾಗತೈತಿ. ಅದ್ರ ಜೊತೆ ಧಾರವಾಡ ಅಂತಂದ್ರೆ ಕೇವಲ ವಿದ್ಯಾ ಕೇಂದ್ರವಲ್ಲ, ಕೇವಲ ಶಿಕ್ಷಣ ಕೇಂದ್ರವಲ್ಲ, ಅದು ಕೇವಲ ಒಂದು ರೀತಿ ಶಾಲೆ ಕಾಲೇಜುಗಳ ಕೇಂದ್ರವಲ್ಲ, ಅದು ಆಧ್ಯಾತ್ಮಿಕ ಕೇಂದ್ರವಾಗಿ ಕೂಡ ರೂಪುಕೊಳ್ಳೋಕೆ ರಾಮಕೃಷ್ಣ ಮಠ ಇವತ್ತು ಭಾಳ ಒಳ್ಳೆ ಕೆಲಸ ಮಾಡಾಕತ್ತೈತಿ ಅಂತ ಹೇಳಿ, ಇದೊಂದು ಕಾರ್ಯಕ್ರಮ ಅದ್ಭುತವಾಗಿ 4 ದಿನ ನಡೀಲಿ, ಅದರಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ. ಈ ಕಾರ್ಯಕ್ರಮ ಮಾಡಲಿಕ್ಕೆ ಪ್ರಯತ್ನ ಮಾಡಿದಂಥ ಎಲ್ಲರಿಗೂ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ರಾಮಕೃಷ್ಣ ಮಠದ ಕಾರ್ಯ ಅತ್ಯುತ್ತಮವಾಗಿ ನಡೆದಿದ್ದನ್ನು ನೋಡಿ ನಾನು ಕೂಡ ಶಾಸಕನಾದ ಮೇಲೆ ನಮ್ಮ ಸರ್ಕಾರ ಇದ್ದಾಗ ನಾನಾ ಸ್ವಾಮೀಜಿ ಅವರಿಗೆ ಬಂದು, ಆವಾಗ ನಮ್ಮ ಸರ್ಕಾರದಲ್ಲಿ ಒಂದು ಯಾತ್ರಿ ಭವನ ಅಂಥೇಳಿ ಒಂದು ಸ್ಕೀಮ್ ಇತ್ತು. ಯಾತ್ರಿ ಭವನದಲ್ಲಿ ಸುಮಾರು 25 ಲಕ್ಷ ರೂಪಾಯಿ ಮ್ಯಾಕ್ಸಿಮಮ್ ನಮಗೆ ಕೊಡಲಿಕ್ಕೆ ಸಾಧ್ಯ ಇತ್ತು. ಆದರೆ ಆಗಿನ ನಮ್ಮ ಪ್ರವಾಸ ಸಚಿವರಾದ ಶ್ರೀ CT ರವಿಯವರಿಗೆ ನಾನು ವಿಶೇಷವಾಗಿ ವಿನಂತಿ ಮಾಡಿಕೊಂಡು ಇಡೀ ರಾಜ್ಯದಲ್ಲಿ ಎಕ್ಸೆಪ್ಷನ್ ಮಾಡಿ ನಮ್ಮ ಧಾರವಾಡದ ರಾಮಕೃಷ್ಣ ಆಶ್ರಮಕ್ಕೆ 2 ಕೋಟಿ ರೂಪಾಯಿಯನ್ನು ನಾವು ಸ್ಯಾಂಕ್ಷನ್ ಮಾಡಿಸಿ ಕಟ್ಟಿವಿ. ಹಾಗಾಗಿ ಇವತ್ತು ಅದರ ಮೂಲಕ ಸ್ವಾಮಿ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಹ್ಯೂಮನ್ ಎಕ್ಸಲೆನ್ಸ್ ಇವತ್ತು ಕಾರ್ಯ ನಡೆದಿದೆ. ಈಗ ಸ್ವಾಮೀಜಿಯವರು ಕೊಟ್ಟಂಥ ಈ ಹೊತ್ತಿಗೆಯಲ್ಲಿ ಇದರಲ್ಲಿ ನಾನು ನೋಡಿದೆ, ಮತ್ತು ಸುಮಾರು ಇನ್ನೊಂದು 70 ಲಕ್ಷ ರೂಪಾಯಿ ಆ ಬಿಲ್ಡಿಂಗ್ ಕಂಪ್ಲೀಟ್ ಆಗೋಕ್ಕೆ ಕಡಿಮೆ ಬಿದ್ದಿದೆ ಅಂಥೇಳಿ ಇಲ್ಲಿ ಬಂದಿರುವಂಥ ಎಲ್ಲ ನನ್ನ ಮನೆಯವರಲ್ಲಿ ವಿನಂತಿ ಮಾಡ್ತೇನೆ ಸ್ವಾಮೀಜಿಯವ್ರ ಪರವಾಗಿ, ತಾವೆಲ್ಲರೂ ಇದನ್ನು ಕೈ ಕೂಡಿಸಿದ್ರೆ ನಮ್ಮ ಧಾರವಾಡದಲ್ಲಿ ಭಾಳಷ್ಟು ಜನ ವಿದ್ಯಾವಂತರನ್ನ ತಯಾರು ಮಾಡಿ ಎಲ್ಲ ಬೇರೆ ಬೇರೆ ಕಡೆ ಕಳಿಸ್ತವ್ರು ಭಾಳ ಜನ ಅದಿರಿ. ನಮ್ಮ ಈ ಭಾಗದಿಂದ ನಾವು ಕಲ್ಯಾಣ ನಗರದಿಂದ ನಾವು ಹತ್ತಿಕೊಳ್ಳೋ ತನಕ ಹೋದ್ರೆ ಎಲ್ಲರೂ ಮನ್ಯಾಗ ಗಂಡ ಹೆಂಡತಿ ಇಬ್ಬರೇ ಇರೋರು, ಭಾಳ ಮಕ್ಕಳೆಲ್ಲರೂ ಅಮೇರಿಕಾದಾಗ ಬೆಂಗಳೂರಾಗ ಎಲ್ಲರೂ ಇರೋರು. ಅವ್ರಿಗೆ ಯಾರಿಗೂ ನಿಮ್ಮ ದುಡ್ಡಿನ ಅವಶ್ಯಕತೆ ಇಲ್ಲ, ಅವ್ರಿಗೆ ಯಾರಿಗೂ ನಿಮ್ಮ ಸಂಪತ್ತಿನ ಅವಶ್ಯಕತೆಯೂ ಇಲ್ಲ. ಅವ್ರಿಗೇನು ಬೇಕು ಅದನ್ನೆಲ್ಲ ನೀವು ತಯಾರು ಮಾಡಿ ಕೊಟ್ಟುಬಿಟ್ಟಿರಿ, ಅವ್ರಿಗೆ ವಿದ್ಯೆ ಕೊಟ್ಟಿರಿ, ಅವ್ರನ್ನ ಶಕ್ತಿಶಾಲಿಯಾಗಿ ಮಾಡಿ ಅವ್ರಿಗೆ ಜೀವನದಾಗ ಬಿಟ್ಟಿರಿ. ನಿಮ್ಮ ದುಡ್ಡು, ನಿಮ್ಮ ಅವಶ್ಯಕತೆ ಇರೋದು ಸಮಾಜದ ನಿರ್ಮಾಣಕ್ಕೆ. ಆ ಸಮಾಜ ನಿರ್ಮಾಣ ಮಾಡುತ್ತಿರೋಂಥ ಸಂಸ್ಥೆ ರಾಮಕೃಷ್ಣ ಮಠ ಅಂತ ಸಂಸ್ಥೆಗೆ ತಮ್ಮಿಂದ ಸೇವೆ ಸಲ್ಲಿಸಿದ್ರೆ ಅದಕ್ಕೆ ದೊಡ್ಡ ಉಪಕಾರ ಆಗ್ತೈತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದಕ್ಕೆ ಪೂರಕವಾಗಿ ನಾನು ಕೂಡ ನನ್ನ MLA ಫಂಡ್ದಿಂದ ಇನ್ನೂ 10 ಲಕ್ಷ ರೂಪಾಯಿ ನಾನು ಕೊಡ್ತೇನೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಕರೆದು ನನಗೆ ಭಾಗವಹಿಸೋಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ವಂದನೆಗಳನ್ನು ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.